Good morning students. In today's class I am going to teach you three important concepts in fourth chapter. The three concepts are shutdown point of a firm, normal profit of a firm and break even point of a firm. So first let us discuss about shutdown point of a firm. So these three concepts are very important for 1 marks, 2 marks and 4 marks also. ಸೊ 1 ಮಾರ್ಕ್ಸಲ್ಲಿ ಇದರೆಲ್ಲ ಮೀನಿಂಗ್ಸ್ನ ಕೇಳ್ತಾರೆ, ಮತ್ತು 2 ಮಾರ್ಕ್ಸ್ಗೆ ಶಟ್ ಡೌನ್ ಪಾಯಿಂಟ್ ಮೀನಿಂಗ್ನ ಕೇಳ್ತಾರೆ. ಈ 3 ಕಾನ್ಸೆಪ್ಟ್ನ ಸೇರಿಸಿ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ದಿಸ್ 3 ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಫಸ್ಟ್ ಒನ್ ಶಟ್ ಡೌನ್ ಪಾಯಿಂಟ್ ಆಫ್ ಎ ಫರ್ಮ್. ಸಿ ಶಟ್ ಡೌನ್ ಪಾಯಿಂಟ್ ವಿ ಡಿಫೈನ್ ಇನ್ ಬೋತ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್. ಶಾರ್ಟ್ ರನ್ನಲ್ಲೂ ಶಟ್ ಡೌನ್ ಪಾಯಿಂಟ್ನ ಡಿಫೈನ್ ಮಾಡ್ತೀವಿ, ಲಾಂಗ್ ರನ್ನಲ್ಲೂ ಶಟ್ ಡೌನ್ ಪಾಯಿಂಟ್ನ ಡಿಫೈನ್ ಮಾಡ್ತೀವಿ. ಸೊ ಫಸ್ಟ್, what is short run shutdown point of a firm? So how can we define shutdown point in short run? In short run, the point where SMC curve cuts AVC curve at its minimum point is called short run shutdown point of a firm. ಶಾರ್ಟ್ ರನ್ನಲ್ಲಿ ಶಟ್ ಡೌನ್ ಪಾಯಿಂಟ್ ಅಂತಂದರೆ ದ ಪಾಯಿಂಟ್ ವೇರ್ SMC ಕಟ್ಸ್ AVC ಕರ್ವ್. ಎಲ್ಲಿ SMC ಕರ್ವು AVC ಕರ್ವ್ನ ಕಟ್ ಮಾಡುತ್ತೋ ಅದರ ಮಿನಿಮಮ್ ಪಾಯಿಂಟಲ್ಲಿ ಆ ಪಾಯಿಂಟ್ಗೆ ನಾವು ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ಐ ಥಾಟ್ ಯು ಅಬೌಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಂಡೀಷನ್ಸ್. ಸೊ ಅದರಲ್ಲಿ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ SMC ಕರ್ವ್, AVC ಕರ್ವ್, ಪ್ರೈಸ್ ಲೈನ್ ಅಂತ. ಸಿ so this is price line and this is AVC curve and this is SMC. Okay, so here shutdown point means where SMC curve cuts AVC curve at its minimum point is called short run shutdown point. ನೋಡಿ ಈ ಡಯಾಗ್ರಾಮ್ ಅಲ್ಲಿ SMC ಕರ್ವು AVC ಕರ್ವ್ನ ಕಟ್ ಮಾಡಿದೆ. ಎಲ್ಲಿ ಕಟ್ ಮಾಡಿದೆ? ಅಟ್ ಇಟ್ಸ್ ಮಿನಿಮಮ್ ಪಾಯಿಂಟ್. AVC ಎಲ್ಲಿ ಮಿನಿಮಮ್ ಇದೆಯೋ ಆ ಪಾಯಿಂಟಲ್ಲಿ SMC ಕರ್ವು ಕಟ್ ಮಾಡಿದೆ. ಸೊ ಈ ಪಾಯಿಂಟ್ಗೆ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರೆಯೋದು. ಆಯಿತಾ? ಡಯಾಗ್ರಾಮ್ ಬೈ ಸೀಯಿಂಗ್ ದಿಸ್ ಡಯಾಗ್ರಾಮ್ we can easily define the short run shutdown point of a firm where SMC cuts AVC at its minimum point. This point is called shut down point. ನೋಡಿ ಶಟ್ ಡೌನ್ ಪಾಯಿಂಟ್. ಸೊ ಅದರ ನೇಮಲ್ಲೇ ಇದೆ ಶಟ್ ಡೌನ್. ಇಲ್ಲಿ ಶಟ್ ಡೌನ್ ಪಾಯಿಂಟ್ ಮೀನ್ಸ್ ಫರ್ಮ್ ವೇರ್ ದ ಫರ್ಮ್ ಸ್ಟಾಪ್ಸ್ ದ ಪ್ರೊಡಕ್ಷನ್ ಅಂತ. ಎಲ್ಲಿ ಫರ್ಮು ಪ್ರೊಡಕ್ಷನ್ನ ಶಟ್ ಡೌನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ, ನಿಲ್ ಮಾಡುತ್ತೆ ಅಂತಂದರೆ ಎಲ್ಲಿ SMC AVCನ ಕಟ್ ಮಾಡುತ್ತೋ ಮಿನಿಮಮ್ ಪಾಯಿಂಟಲ್ಲಿ ಅಲ್ಲಿ ಶಟ್ ಡೌನ್ ಮಾಡುತ್ತೆ. ಸೊ why this point is called shutdown point? Because after this point there will be no production. After this point firm will not continue the production. ಸೊ ಯಾಕೆ ಕಂಟಿನ್ಯೂ ಮಾಡಲ್ಲ ಅಂತಂದರೆ ಆಫ್ಟರ್ ದಿಸ್ ಪಾಯಿಂಟ್ AVC ಸ್ಟಾರ್ಟ್ಸ್ ಇನ್ಕ್ರೀಸಸ್. ನೋಡಿ ಇಲ್ಲಿವರು ಈ ಪಾಯಿಂಟಲ್ಲಿ AVC ಮಿನಿಮಮ್ ಆಗಿದೆ. AVC ಈಸ್ ವೆರಿ ಲೆಸ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಲ್ಲಿ ತುಂಬ ಕಡಿಮೆ ಇದೆ AVC, ಆವರೇಜ್ ವೇರಿಯಬಲ್ ಕಾಸ್ಟ್. ಸೊ ಆಫ್ಟರ್ ದಿಸ್ ಪಾಯಿಂಟ್ AVC ಸ್ಟಾರ್ಟ್ ರೈಸಸ್. ಇದಾದಮೇಲೆ AVC ಕೀಪ್ ಆನ್ ರೈಸ್ ಆಗ್ತಾ ಹೋಗ್ತಿದೆ. ಅಂದರೆ ಈ ಪಾಯಿಂಟ್ ಆದಮೇಲೆ ಫರ್ಮ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ರೆ, ಕಂಟಿನ್ಯೂ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫರ್ಮ್ ಇನ್ಕರ್ಸ್ ಲಾಸಸ್. ಫರ್ಮ್ಗೆ ಅಷ್ಟು ಜಾಸ್ತಿ ಏನು ಪ್ರಾಫಿಟ್ ಬರೋದಿಲ್ಲ. ಸೊ ಅಟ್ ದಿಸ್ ಪಾಯಿಂಟ್ ಫರ್ಮ್ ಸ್ಟಾಪ್ಸ್ ದ ಪ್ರೊಡಕ್ಷನ್ ಅಟ್ AVC ಮಿನಿಮಮ್ ಪಾಯಿಂಟ್. AVC ಎಲ್ಲಿ ಮಿನಿಮಮ್ ಇರುತ್ತೋ ಆ ಪಾಯಿಂಟಲ್ಲಿ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ, ನಿಲ್ ಮಾಡುತ್ತೆ, ಶಟ್ ಡೌನ್ ಮಾಡುತ್ತೆ. ಸೊ ದಟ್ಸ್ ವೈ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್ ಆಫ್ ಎ ಫರ್ಮ್. Okay, so this is about short run shutdown point of a firm. Next, long run shutdown point of a firm. How can we define long run shutdown point of a firm? So long run kuda same hige barutte. So you know that in long run there are only 2 costs. ಸೊ ಥರ್ಡ್ ಚಾಪ್ಟ್ರಲ್ಲಿ ಓದಿದ್ದೀರಾ, ಲಾಂಗ್ ರನ್ನಲ್ಲಿ ಓನ್ಲಿ 2 ಕಾಸ್ಟ್ಸ್ ಇರುತ್ತೆ. ಓಕೆ, ಯಾವ್ಯಾವ 2 ಕಾಸ್ಟ್ಸ್ ಅಂತಂದರೆ ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಆ್ಯಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, LRAC ಆ್ಯಂಡ್ LRMC. ಸೊ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಮೀನ್ಸ್ ಇನ್ ಲಾಂಗ್ ರನ್ನಲ್ಲಿ ಇನ್ ಲಾಂಗ್ ರನ್ ವೇರ್ LRMC ಕಟ್ಸ್
LRMC curve cuts LRAC. LRAC curve is called long run shutdown point. ಓಕೆ, ಸೊ ಲಾಂಗ್ ರನ್ನಲ್ಲಿ ಯಾವುದನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತೀವಿ ಅಂತಂದರೆ, ಇನ್ ಲಾಂಗ್ ರನ್ ವೇರ್ LRMC ಕರ್ವ್ ಕಟ್ಸ್ LRAC ಕರ್ವ್ ಅಟ್ ಇಟ್ಸ್ ಮಿನಿಮಮ್ ಪಾಯಿಂಟ್ ಈಸ್ ಕಾಲ್ಡ್ ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್. ನಿಮಗೆ ಶಾರ್ಟ್ ರನ್ ಅರ್ಥ ಆಗಿದ್ರೆ ಲಾಂಗ್ ರನ್ ಈಸಿಯಾಗಿ ಅರ್ಥ ಆಗುತ್ತೆ. ಓನ್ಲಿ ಡಿಫ್ರೆನ್ಸ್ ಈಸ್ ಇನ್ ಶಾರ್ಟ್ ರನ್ನಲ್ಲಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ SMC ಕರ್ವ್ ಇರುತ್ತೆ, ಅದು AVC ಕರ್ವ್ ಆವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ನ ಮಿನಿಮಮ್ ಪಾಯಿಂಟಲ್ಲಿ ಕಟ್ ಮಾಡೋ ಪಾಯಿಂಟ್ಗೆ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಇನ್ ಲಾಂಗ್ ರನ್ LRMC ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕರ್ವ್ನ ಮಿನಿಮಮ್ ಪಾಯಿಂಟಲ್ಲಿ ಕಟ್ ಮಾಡೋ ಪಾಯಿಂಟ್ಗೆ ನಾವು ಲಾಂಗ್ ರನ್ ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಶಟ್ ಡೌನ್ ಪಾಯಿಂಟ್ ಆಫ್ ಎ ಫರ್ಮ್. I think everyone is clear about shutdown point of a firm. And next second concept is normal profit. Okay, so what is normal profit? So you know the meaning of profit. Profit is the difference between total revenue and total cost. Total revenue, total cost na difference na ನಾವು profit ಅಂತ ಕರಿತೀವಿ. Here normal profit ಇಲ್ಲಿದೆ. So normal profit means the profit level that just enough to cover the explicit cost and opportunity cost is called normal profit. Normal profit ಅಂತಂದರೆ the profit level that is just enough to cover the explicit and opportunity costs. ಅಂದರೆ ಇಲ್ಲಿ explicit cost means the cost which can be expressed in terms of money, the cost we can express in company accounts is called explicit cost. ಅಂದರೆ ನಾವು ಕಂಪನಿ ಅಕೌಂಟ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ, ಎಷ್ಟಾಗಿದೆ ಏನು ಅಂತ ಮನಿ ಟರ್ಮ್ಸಲ್ಲಿ, ಅಂಥದ್ದನ್ನು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಕರೀತೀವಿ. ಸೊ ಇದಕ್ಕೆ ಆಪೋಸಿಟ್ ಆಗಿ ಇಂಪ್ಲಿಸಿಟ್ ಕಾಸ್ಟ್ ಅಂತ ಇರುತ್ತೆ. ಸಮ್ ಕಾಸ್ಟ್ಸ್ ವಿ ಕೆನಾಟ್ ಎಕ್ಸ್ಪ್ರೆಸ್ in terms of money, some cost we cannot mention in company's account. ಕಂಪ್ನಿ ಅಕೌಂಟಲ್ಲಿ ಮೆನ್ಷನ್ ಮಾಡಿರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಂಥ ಕಾಸ್ಟ್ನ ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಫಾರ್ ಲೇಬರ್ಸ್ಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ, 10,000 20,000 ಅಂತ ನಾವು ಅಕೌಂಟ್ಸಲ್ಲಿ ತೋರಿಸ್ಬೋದು. ರೆಂಟ್ ಫಾರ್ ಎ ಬಿಲ್ಡಿಂಗ್ಗೆ ಎಷ್ಟು ರೆಂಟ್ ಆಗಿದೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇಂಥವನ್ನೆಲ್ಲ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ಇಂಪ್ಲಿಸಿಟ್ ಮೀನ್ಸ್ ದ ಕಾಸ್ಟ್ ವಿಚ್ ವಿ ಕೆನಾಟ್ ಎಕ್ಸ್ಪ್ರೆಸ್, ಅದನ್ನು ನಾವು ಮೆನ್ಷನ್ ಮಾಡಿರಲ್ಲ ಎಲ್ಲೂ ಅಕೌಂಟ್ಸಲ್ಲಿ, ಅಂಥ ಕಾಸ್ಟ್ನ ಇಂಪ್ಲಿಸಿಟ್. ಫಾರ್ ಎಕ್ಸಾಂಪಲ್ ಒಬ್ಬ ಕಂಪನಿ ಓನರ್ ಡೇ ಆ್ಯಂಡ್ ನೈಟ್ ಕಂಪನಿಗೋಸ್ಕರ ದುಡಿತಾ ಇರ್ತಾನೆ. ಅದೇ ಬೇರೆಯವರು ದುಡಿತಾ ಇದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಇವನು ಓನ್ ಕಂಪನಿಗೋಸ್ಕರ ದುಡಿತಾ ಇರೋದ್ರಿಂದ ಇವನಿಗೆ ಸ್ಯಾಲ್ರಿ ಇರೋದಿಲ್ಲ. ಅದನ್ನು ಅವನು ಎಲ್ಲೂ ಕಂಪನಿ ಅಕೌಂಟ್ಸಲ್ಲೂ ಮೆನ್ಷನ್ ಮಾಡಿರೋದಿಲ್ಲ. ಸೊ ಅದನ್ನು ಇಂಪ್ಲಿಸಿಟ್ ಕಾಸ್ಟ್. ಸೊ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಕಂಪನಿಗೋಸ್ಕರ ಓನ್ ಬಿಲ್ಡಿಂಗ್ನೇ ಯೂಸ್ ಮಾಡ್ಕೊಂಡಿದ್ರೆ ಅದಕ್ಕೆ ರೆಂಟು ಅವರು ಮೆನ್ಷನ್ ಮಾಡಲ್ಲ. ಸೊ ಇದನ್ನು ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಆಪರ್ಚುನಿಟಿ ಕಾಸ್ಟ್ ಅದೊಂದೇ ಒಂದು ಕಾನ್ಸೆಪ್ಟ್ ಬರುತ್ತೆ, ನಾನು ಅಲ್ಲಿ ಅದನ್ನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಆಪರ್ಚುನಿಟಿ ಕಾಸ್ಟ್ ಮೀನ್ಸ್ ದ ಆ್ಯಕ್ಟಿವಿಟೀಸ್ ಗೈನ್ ಫರ್ಗಾನ್ ಫ್ರಮ್ ದ ಅದರ್ ಸೆಕೆಂಡ್ ಬೆಸ್ಟ್ ಆ್ಯಕ್ಟಿವಿಟೀಸ್ ಅಂತ. ಅಂದರೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದನ್ನು ಬಿಟ್ಟು ಒಂದು ಆ್ಯಕ್ಟಿವಿಟೀಸ್ನ ಮಾಡಿದಾಗ ಅದರಿಂದ ನಮಗೆ ಗೇಯ್ನ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ ಆಗುತ್ತೆ, ಅದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಸೊ ಇದೇ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ, ಅಲ್ಲಿ ಡೀಟೇಲ್ಡಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಿಯರ್ ನಾರ್ಮಲ್ ಪ್ರಾಫಿಟ್ ಮೀನ್ಸ್ ಇನ್ ಸಿಂಪಲ್ ಆಗಿ ಹೇಳೋದಾದರೆ, ಕಾಸ್ಟ್ನ ಕವರ್ ಮಾಡೋಕ್ಕೆ ಆಗೋಷ್ಟೇ ಪ್ರಾಫಿಟ್ ನಮಗೆ ಬಂದಿದ್ದರೆ ಅದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. Okay, so in simple, normal profit means the profit level that is just enough to cover the company costs. ಕಂಪನಿಗೆ ಏನು ಕಾಸ್ಟ್ ಆಗಿದೆಯೋ ಅಷ್ಟೇ ರೆವೆನ್ಯೂ ಬಂದಿದ್ರೆ, ಪ್ರಾಫಿಟ್ ಬಂದಿದ್ರೆ ಅದನ್ನು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಹಿಯರ್ ಕಂಪನೀಸ್ ಟೋಟಲ್ ರೆವೆನ್ಯೂ, ಟೋಟಲ್ ಪ್ರಾಫಿಟ್ ಲೆವೆಲ್ ಈಸ್ ಜಸ್ಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಸೊ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗೆ 10,000 ಕಾಸ್ಟ್ ಆಗಿದೆ ಅಂತಂದರೆ ಅದಕ್ಕೆ ಬಂದಿರೋ ರೆವೆನ್ಯೂ ಕೂಡ 10,000 ಆಗಿರುತ್ತೆ, ಪ್ರಾಫಿಟ್ ಕೂಡ 10,000 ಆಗಿರುತ್ತೆ. ಸೊ ಈ ಥರ ಪ್ರಾಫಿಟ್ಟು ಅಷ್ಟೇ ಇದೆ, ಅದಕ್ಕಾಗಿರೋ ಕಾಸ್ಟೂ ಅಷ್ಟೇ ಇದೆ. ಇಂಥದ್ದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ.
ಆ್ಯಂಡ್ ಸೊ ನಾರ್ಮಲ್ ಪ್ರಾಫಿಟ್ ಈಸ್ ಎ ಝೀರೋ ಲೆವೆಲ್ ಪ್ರಾಫಿಟ್ ಅಂತ. ಝೀರೋ ಲೆವೆಲ್ ಪ್ರಾಫಿಟ್ ಸಿಚುಯೇಷನ್. ಇಲ್ಲಿ ಪ್ರಾಫಿಟ್ ಅನ್ನೋದು ಝೀರೋ ಆಗಿರುತ್ತೆ. ಯಾಕೆ ಅಂತಂದರೆ ಇಯರ್ ಟೋಟಲ್ ರೆವೆನ್ಯೂ ಆಲ್ಸೋ 10,000 ಆ್ಯಂಡ್ ಟೋಟಲ್ ಕಾಸ್ಟ್ ಆಲ್ಸೋ 10,000. ಸೊ 10,000 ಮೈನಸ್ 10,000 ಝೀರೋ. ಪ್ರಾಫಿಟ್ ಏನಾಗಿರುತ್ತೆ ಇಲ್ಲಿ ಝೀರೋ ಆಗಿರುತ್ತೆ, ಏನು ಬಂದಿರಲ್ಲ. ನೋ ಲಾಸ್ ನೋ ಗೈನ್. ಇಲ್ಲೂ ಗೈನು ಆಗಿರಲ್ಲ, ಲಾಸು ಆಗಿರಲ್ಲ. ಇಂಥ ಸಿಚುಯೇಷನ್ಗೆ ನಾವು ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ ಅಂತ ಕರಿತೀವಿ. ಓಕೆ, so that's why the formula of normal profit is normal profit equals total revenue minus total cost. So normal profit always equals to TR minus TC. ಅಂದರೆ TR minus TC ಯಾವಾಗಲೂ ಝೀರೋ ಇರುತ್ತೆ. ಪ್ರಾಫಿಟ್ ಯಾವಾಗಲೂ ಝೀರೋ ಇರುತ್ತೆ. ಝೀರೋ ಪ್ರಾಫಿಟ್ ಲೆವೆಲ್ಗೆ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಇಲ್ಲಿ ಪ್ರಾಫಿಟ್ ಏನೂ ಬರೋದಿಲ್ಲ, ಹಾಗಂತ ಕಂಪನಿಗೆ ಲಾಸು ಆಗೋದಿಲ್ಲ. ಅದು ಎಷ್ಟು ಖರ್ಚು ಮಾಡಿರುತ್ತೋ ಅಷ್ಟೇ ಗೈನ್ ಆಗ್ತಾ ಇರುತ್ತೆ. ಸೊ ಅಂಥದನ್ನು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಸೊ this is about normal profit. So totally normal profit means the profit that is just enough to cover the costs. And it is a zero profit situation. ಅದು zero profit situation ಆಗಿರುತ್ತೆ. And next third concept is break even point of a firm. Break even point of a firm. So what is break even point of a firm? See the meaning. The point on the supply curve at which a firm earns normal profit is called break even point. The point on supply curve at which a firm earns normal profit is called break even point. ನೋಡಿ, ಸಪ್ಲೈ ಕರ್ವಲ್ಲಿ ಫರ್ಮ್ಸ್ ಸಪ್ಲೈ ಕರ್ವಲ್ಲಿ ಯಾವ ಪಾಯಿಂಟಲ್ಲಿ ಫರ್ಮ್ಗೆ ನಾರ್ಮಲ್ ಪ್ರಾಫಿಟ್ ಬರ್ತಾ ಇರುತ್ತೋ ಅದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಈಗ ನಾನು ಅವಾಗಲೇ ನಿಮಗೆ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ವೇರ್ SMC ಕಟ್ಸ್ ABC ಅಂತ. ಸಿ ಇನ್ ದಿಸ್ ಡಯಾಗ್ರಾಮ್ ಫರ್ಮ್ ಸಪ್ಲೈ ಕರ್ವ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತಂದರೆ ದ ರೈಸಿಂಗ್ ಪಾರ್ಟ್ ಆಫ್ SMC ಇಟ್ ಸೆಲ್ಫ್ ದ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಅಂದರೆ ಎಲ್ಲಿ SMC ಕರ್ವ್ ರೈಸ್ ಆಗ್ತಾ ಇರುತ್ತಲ್ವ ಆ ಪಾರ್ಟ್ನೇ ನಾವು ಸಪ್ಲೈ ಕರ್ವ್ ಅಂತ ಕೂಡ ಕರಿತೀವಿ. SMC ಕರ್ವ್ ಇಟ್ ಸೆಲ್ಫ್ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಇದನ್ನೇ ನಾವು SMC ಕರ್ವೇ ಸಪ್ಲೈ ಕರ್ವ್ ಆಗಿರುತ್ತೆ. ಸೊ ಈ ಸಪ್ಲೈ ಕರ್ವಲ್ಲಿ ಯಾವ ಪಾಯಿಂಟಲ್ಲಿ ಫರ್ಮ್ಗೆ ನಾರ್ಮಲ್ ಪ್ರಾಫಿಟ್ ಬರ್ತಾ ಇರುತ್ತೋ ಆ ಪಾಯಿಂಟ್ಗೆ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ನೋಡಿ, ನಾರ್ಮಲ್ ಪ್ರಾಫಿಟ್ ಅಂತಂದರೆ ಎಷ್ಟು ಕಾಸ್ಟ್ ಆಗುತ್ತೋ ಅಷ್ಟೇ ರೆವೆನ್ಯೂ ಬರ್ತಾ ಇರೋದನ್ನು ನಾರ್ಮಲ್ ಪ್ರಾಫಿಟ್. ನೋಡಿ, ಇದು ಶಾರ್ಟ್ ರನ್ ಇದು ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಈ ಕರ್ವಲ್ಲಿ ಈ ಯಾವ ಪಾಯಿಂಟಲ್ಲಿ ಇಲ್ಲಿಂದ ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸಲ್ಲಿ ಯಾವ ಪಾಯಿಂಟಲ್ಲಿ ನಾರ್ಮಲ್ ಪ್ರಾಫಿಟ್ ಬರುತ್ತೆ ಅಂತಂದರೆ ಈ ಪಾಯಿಂಟಲ್ಲಿ ನಾರ್ಮಲ್ ಪ್ರಾಫಿಟ್ ಬರುತ್ತೆ. ಯಾಕೆ ಈ ಪಾಯಿಂಟಲ್ಲಿ ನಾರ್ಮಲ್ ಪ್ರಾಫಿಟ್ ಬರುತ್ತೆ ಅಂತಂದರೆ ಬಿಕಾಸ್ ಇಯರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಈಸ್ ಈಕ್ವಲ್. ಇಲ್ಲಿ SMC ಕಾಸ್ಟ್ ಮತ್ತು ಪ್ರೈಸು ಈಕ್ವಲ್ ಆಗಿದೆ. ಸೊ ಕಾಸ್ಟು 10 ರೂಪೀಸ್ ಆಗ್ತಾಯಿದ್ರೆ ಪ್ರೈಸೂ 10 ರೂಪೀಸೇ ಇದೆ. ಸೊ ಇಲ್ಲಿ ಕಾಸ್ಟು ಅಷ್ಟೇ, ಅದಕ್ಕೆ ಬರ್ತಾ ಇರೋ ಇನ್ಕಮ್ಮು ಅಷ್ಟೇ. ಸೊ ಇಲ್ಲಿ ಏನಾಗಿರುತ್ತೆ, ಫರ್ಮ್ಗೆ ನಾರ್ಮಲ್ ಪ್ರಾಫಿಟ್ ಬರ್ತಾಯಿದೆ, ಪ್ರಾಫಿಟು ಝೀರೋ ಆಗಿರುತ್ತೆ. ಸೊ ಇದನ್ನು ಇಲ್ಲಿವರೆಗೂ ಪ್ರೊಡಕ್ಷನ್ನ ಮಾಡಿ ಇಲ್ಲಿಗೆ ಪ್ರೊಡಕ್ಷನ್ನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಇದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ದ ಪಾಯಿಂಟ್ ಆನ್ ಸಪ್ಲೈ ಕರ್ವ್. ಇದು ಸಪ್ಲೈ ಕರ್ವ್. ಈ ಸಪ್ಲೈ ಕರ್ವಲ್ಲಿ ದ ಪಾಯಿಂಟ್ ಆನ್ ಸಪ್ಲೈ ಕರ್ವ್ ಅಟ್ ವಿಚ್, ಈ ಸಪ್ಲೈ ಕರ್ವಲ್ಲಿ ಯಾವ ಪಾಯಿಂಟಲ್ಲಿ ಫರ್ಮ್ಗೆ ನಾರ್ಮಲ್ ಪ್ರಾಫಿಟ್ ಬರ್ತಾ ಇದೆ, ಈ ಪಾಯಿಂಟಲ್ಲ ಯಾವ ಪಾಯಿಂಟಲ್ಲಿ ಬರ್ತಾ ಇರುತ್ತೋ ಅದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬ್ರೇಕ್ ಈವನ್ ಪಾಯಿಂಟ್ ಆಲ್ಸೋ ಝೀರೋ ನಾರ್ಮಲ್ ಪ್ರಾಫಿಟ್ ಲೆವೆಲ್. ಅಂದರೆ ದಿಸ್ ಈಸ್ ಆಲ್ಸೋ ಝೀರೋ ಪ್ರಾಫಿಟ್ ಸಿಚುಯೇಷನ್. ಅಲ್ಲಿ ಕೂಡ ಪ್ರಾಫಿಟ್ಟು ಝೀರೋ ಆಗಿರುತ್ತೆ. ಸೊ ಅಂಥದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ದ ಪಾಯಿಂಟ್ ಆನ್ ಸಪ್ಲೈ ಕರ್ವ್ ಅಟ್ ವಿಚ್ ಎ ಫರ್ಮ್ ಅರ್ನ್ಸ್ ನಾರ್ಮಲ್ ಪ್ರಾಫಿಟ್. ಫರ್ಮ್ ಸಪ್ಲೈ ಕರ್ವಲ್ಲಿ ಯಾವ ಪಾಯಿಂಟಲ್ಲಿ ನಾರ್ಮಲ್ ಪ್ರಾಫಿಟ್ ಬರ್ತಾ ಇರುತ್ತೋ ಅದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಇಯರ್ ಸಪ್ಲೈ ಕರ್ವ್ ಮೀನ್ಸ್ SMC ಕರ್ವ್. SMC ಕರ್ವ್ ಇಟ್ ಸೆಲ್ಫ್ ಸಪ್ಲೈ ಕರ್ವ್. SMC ಕರ್ವೇ ಸಪ್ಲೈ ಕರ್ವ್ ಆಗಿರುತ್ತೆ ಫರ್ಮ್ಗೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಬ್ರೇಕ್ ಈವನ್ ಪಾಯಿಂಟ್.